ಗೈಸ್, ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಸಖತ್ತಾಗಿದ್ದೇವೆ. ಇವತ್ತು ಬಂದು ನಮಗೆ ಇಲ್ಲಿ ಲೀವ್. ನಾನು ಆಲ್ರೆಡಿ ಬೆಳಗ್ಗೆ ಬೇಗ ಇದ್ದಿದ್ದೆ. ನನಗೆ ಒಂದು ಸತಿ ನಿದ್ದೆ ಹೋಯ್ತು ಅಂತಂದರೆ ಆಮೇಲೆ ಬೆಳಗ್ಗೆ ನಿದ್ದೆ ಬರಲ್ಲ. ಎಲ್ಲ ನೈಟಲ್ಲೂ ನಂಗೆ ಹಾಗೆ ಆಗುತ್ತೆ. ಒಂದು ಸತಿ ನಿದ್ದೆ ಕಣ್ಣಿಂದ ಹೋಯ್ತು ಅಂತಂದರೆ ಮತ್ತೆ ನಿದ್ದೆ ಬರಲ್ಲ ನನಗೆ. ಇವಾಗ ಇನ್ನೂ 6 ಗಂಟೆ ಆಗ್ತಿದೆ ಅಷ್ಟು. ನಾನು ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಂಬಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇವತ್ತು ಇಲ್ಲೇನೋ ಸೈನ್ ಡೇ ಅಂತ ಏನೋ ಒಂದಿದೆ. ಸೊ ಅದಕ್ಕೋಸ್ಕರ ಇವತ್ತು ರಜಾ ಇಲ್ಲಿ. ಆಮೇಲೆ ಬೇರೆ ಲೀವ್ ಅಂತ ಸಖತ್ತಾಗಿ ಮಲ್ಕೊಂಡಿದ್ದಾರೆ. ನಮ್ಮ ಬೇರೆ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಓಬರ್ಜುಲಮ್ ಅಂತ ಒಂದು ಜಾಗ ಇದೆ. ಅದೊಂದು ಲೇಕ್ ಆ್ಯಕ್ಚುಲಿ. ಅಲ್ಲಿ ಒಳ್ಳೆ ಸೀ ಶೋ ಥರ ಮಾಡಿದ್ದಾರೆ. ಫುಲ್ ಸ್ಯಾಂಡು ಮತ್ತು ಸನ್ ಬೇತಿಂಗ್ ಅದು ಎಲ್ಲ ಏನೇನೋ ಇದೆ ಅಲ್ಲಿ. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನನಗೂ ಅಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಸೊ ನಾನು ಮತ್ತೆ ಮಲ್ಕೊಳ್ಳೋಣವಾ ಅಥವಾ ತಿಂಡಿನೇ ಮಾಡಿಬಿಡ್ಲಾ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ 1 hour ನ್ಯಾಪ್ ತೊಗೊಂಡ್ಬಿಟ್ಟು ಆಮೇಲೆ ರೆಡಿ ಆಗ್ತೀನಿ. ಲೀನಾನು ಕೇಳಬೇಕು, ಅವಳು ಬರ್ತೀನಿ ಅಂತ ಹೇಳ್ತಿದ್ಲು, ಬಟ್ ಐಡಿಯಾ ಇಲ್ಲ ನನಗೆ ಬರ್ತಾಳೆ ಅಲ್ವಾ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಇವತ್ತೆಲ್ಲ ಬೀಚ್ ಕ್ಲೋತ್ಸ್ ಎಲ್ಲ ಹಾಕ್ಕೊಬಿಟ್ಟು ಅಲ್ಲಿ ಸ್ವಲ್ಪ ಗ್ಯಾದರಿಂಗ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನು. ನಾನು ಬೇರೆ ವ್ಲಾಗ್ ಎಡಿಟ್ ಮಾಡೋಕ್ಕೆ ಅಂತ ಹೊರಟಿದ್ದೆ, ಬಟ್ ವ್ಲಾಗ್ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕಿಂತ ಮುಂಚೆ ನಾನು ಹೊರಡಲೇಬೇಕು. ಸೊ ಹೊರಡ್ತೀನಿ ಬೇಗ ಹೊರಟು ಹೆಲ್ಬ್ರೌನ್ ಕಡೆ ಬಂದರೆ ಇಲ್ಲೇನೋ ಪ್ರೊಸೆಷನ್ ಏನೋ ರ್ಯಾಲಿ ಏನೋ ನಡೀತಾ ಇದೆ. ಫುಲ್ ಜನ ಗ್ಯಾದರ್ ಆಗಿಬಿಟ್ಟಿದ್ದಾರೆ. ನಾವೇನೋ ರಜಾ ಹೊರಗಡೆ ಹೋಗೋಣ ಸುತ್ತಾರೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಮಾಡಿದ್ದಾರೆ. ಒಂದು ಫುಲ್ ಲೇನಲ್ಲೇ ಜನ ತುಂಬ್ಕೊಂಡಿದ್ದಾರೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಹಿಂದೆ ನೋಡಿದ್ರೆ ಫುಲ್ ಗಾಡಿಗಳು ಅದು ಇದು ಎಲ್ಲ ಇದೆ. ನಾವು ಅಷ್ಟೇ ಟ್ರೈನ್ ಇವಾಗ ಕ್ಯಾಚ್ ಮಾಡಬೇಕು, ಜಾಸ್ತಿ ಟೈಮ್ ಇಲ್ಲ, ಬೇಗ ಹೋಗ್ತಿದ್ದೀವಿ. ಗೈಸ್, ಇದು ನಮ್ಮ ಗ್ರೂಪ್. ಫೈನಲಿ ನಾವಿಲ್ಲಿ ರೀಚ್ ಆದ್ವಿ. 2.5 hours ಫುಲ್ ಟ್ರಾವೆಲ್ ಮಾಡಿ ಒಂದು ಬಸ್, ಒಂದು ಟ್ರೈನ್, ಮತ್ತೊಂದು ಬಸ್ ತೊಗೊಬಿಟ್ಟು ಫೈನಲಿ ರೀಚ್ ಆಗಿದ್ದೀವಿ. ಎಲ್ಲರೂ ಮ್ಯಾಪ್ ಓಪನ್ ಮಾಡ್ಕೊಂಡ್ಬಿಟ್ಟು ರೂಟ್ ನೋಡ್ತಾ ಇದ್ವಿ, ಯಾವುದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ. ಎಷ್ಟೇ ಶಾರ್ಟೆಸ್ಟ್ ಆಗಿರಲಿ ಏನೇ ಇರಲಿ 20 minutes ವಾಕ್ ಅಂತೂ ತಪ್ಪಿದ್ದೇ ಅಲ್ಲ. ಸೊ ನಾವೆಲ್ಲ ಕೂಗಾಡ್ಕೊಂಡು ಹೋಗಾಗ್ತಾ ಇದ್ದೀವಿ, ಏನು ಮಾಡೋದು ಅಂತ. ಜಾಸ್ತಿ ಟೈಮ್ ಇಲ್ಲ, ಬಿಕಾಸ್ ಇಲ್ಲಿ ಕ್ಲೈಮೇಟ್ ಬಗ್ಗೆ ಒಂದು ಹೇಳೋಕ್ಕಾಗಲ್ಲ. ಒಂದು ಸತಿ ಒಂದೊಂದು ಕ್ಲೈಮೇಟ್ ಇರುತ್ತೆ. ಇವಾಗ ಫುಲ್ ಸನಿ ಇದ್ರೆ ಮತ್ತೆ ಫುಲ್ಲು ಮಳೆ ಬರಂಗಿರುತ್ತೆ. ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀವಿ. ಏನು ಕತೆನೋ ಗೊತ್ತಿಲ್ಲ, ಬಟ್ ಮುಂದೆ ಅಮಿತ್ ಹೋಗ್ತಾ ಇದ್ದಾರೆ ಮ್ಯಾಪ್ ನೋಡ್ಕೊಂಡ್ಬಿಟ್ಟು. ನಾವೆಲ್ಲ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಲ್ಲಿ ರೀಚ್ ಆಗ್ತೀವಿ ಅಂತ. ಡೆಸ್ಟಿನೇಷನ್ ರೀಚ್ ಆದ್ವಿ. ಇದೇ ನಮ್ಮ ಲೇಕು. ಆಕ್ಚುಲಿ ನಾವು ಇನ್ನೊಂದು ಸೈಡಲ್ಲಿ ಇದ್ದೀವಿ. ನಮ್ಗೆ ಇನ್ನೂ ಮುಂದೆ ಹೋಗ್ಬೇಕು. ಮೇನ್ ಅಲ್ಲಿ ಎಂಟ್ರೆನ್ಸ್ ಅಂತ ಏನಾದ್ರು ಇರುತ್ತೆ, ಬಿಕಾಸ್ ಇದು ಯಾವುದೋ ಒಂದು ಕಾರ್ನರ್, ಇಲ್ಲಿಂದ ಏನೂ ಮಾಡೋಕ್ಕಾಗಲ್ಲ. ಸೊ ಮುಂದೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಸೈಡಲ್ಲಿ ಶೋರ್ ಥರ ಮಾಡಿದ್ದಾರೆ. ಎಲ್ಲರೂ ಇಲ್ಲಿ ಸೈಕ್ಲಿಂಗ್ ಮಾಡಿಕೊಂಡು ಫುಲ್ ಫ್ಯಾಮಿಲೀಸ್ ಜೊತೆ ಮಕ್ಕಳ ಜೊತೆ ಎಲ್ಲ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಅಷ್ಟೇ ಸ್ವಲ್ಪ ತಿನ್ನೋಕ್ಕೆ ಅದು ಇದು ಅಂತೆಲ್ಲ ಎತ್ಕೊಂಡ್ಬಿಟ್ಟು ಮನೆಯಿಂದ ಪ್ಯಾಕ್ ಮಾಡಿ ತೊಗೊಂಡ್ಬಂದಿದ್ದೀವಿ. ಸೊ ಇಲ್ಲಿ ನೋಡಿದರೆ ಸಖತ್ತಾಗಿದೆ ವೆದರ್ ಅಂತೂ. ಜಾಸ್ತಿ ಬಿಸಿಲಂತೂ ನಂಗೆ ಅನ್ನಿಸ್ತಿಲ್ಲ, ಬಿಕಾಸ್ ಸ್ವಲ್ಪ ಶೇಡ್ಸ್ ಎಲ್ಲ ಇದೆ. यहाँ पे क्या? ಫೈನಲಿ ನಾವೆಲ್ಲ ಹೋಗ್ಬಿಟ್ಟು ನೀರಲ್ಲಿ ಒಂದು ಡಿಪ್ ತೊಗೊಬಂದ್ಬಿಟ್ವಿ. ಬಟ್ ಜಾಸ್ತಿ ನೀರಂತೂ ಕ್ಲೀನ್ ಇಲ್ಲ. ಅದಕ್ಕೋಸ್ಕರ ನಾನು ಫುಲ್ ಹೆಡ್ ಎಲ್ಲ ವಾಶ್ ಮಾಡೋಕ್ಕೆಲ್ಲ ಹೋಗಿಲ್ಲ. ಸನ್ ಬೇತಿಂಗ್ ಮಾಡೋಣ ಅಂತ ಅಮಿತ್, ಲೀನಾ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಮುಂದ್ಗಡೆ ನಮ್ಮ ಫ್ರೆಂಡ್ಸು ಅಲ್ಲಿ ಕೂತಿದ್ದಾರೆ. ಮುಂದೆ ಏನೋ ಕ್ಯಾಸಲ್ ಏನೋ ಮಾಡ್ತಾ ಇದ್ದಾರೆ ಸ್ಯಾಂಡಲ್ಲಿ, ಮಕ್ಕಳ ಥರ. ನಾನಂತೂ ತುಂಬ ಸುಸ್ತಾಗ್ಬಿಟ್ಟೆ. ನೀರಷ್ಟೊಂದು ಚೆನ್ನಾಗಿಲ್ಲ, ಬಟ್ ಐಸ್ ಕೋಲ್ಡ್ ಇದೆ. ಇಲ್ಲಿ ಒಣಗಿಸ್ಕೊಂಡು ಸುಮ್ಮನೆ ಹೋಗೋಣ ಅಂತ. ಹಿಂದ್ಗಡೆ ಫುಲ್ಲು ಜನ ಇದ್ದಾರೆ. ಆ ಕಡೆ ನೋಡಿದ್ರೆ ಫುಲ್ ಶವರ್ಗೆಲ್ಲ ಏನೋ ಕೊಟ್ಟಿದ್ದಾರೆ, ತೋರಿಸ್ತೀನಿ ತಾಳಿ. ಹಾಂ, ಇದು ಶವರ್. ಆ್ಯಕ್ಚುಲಿ ಇಲ್ಲೇನಂತಂದರೆ ಸ್ಯಾಂಡಲ್ಲಿ ಸ್ನಾನ ಮಾಡ್ಕೊಂಡು ಬಂದರೆ ನೀವು ಆಮೇಲೆ ಕ್ಲೀನ್ ಮಾಡೋಕ್ಕೆ ಅಂತ ಶವರ್ ಮಾಡ್ಕೊಂಡ್ಬಿಟ್ಟು ಬರ್ಬೋದು. ಚೇಂಜಿಂಗ್ ರೂಮ್ಸು ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ನೋಡಿದ್ರೆ ರೆಸ್ಟೋರೆಂಟ್ ಬೇರೆ ಇದೆ. ಸೊ ಹೋಗ್ಬಿಟ್ಟು ಏನೋ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಇನ್ನೂ ಗೊತ್ತಿಲ್ಲ, ಬಿಕಾಸ್ ಇಲ್ಲಿ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಗೈಸ್, ನಮ್ಮ ಲಕ್ ಅಂದರೆ ಹಿಂಗಿರ್ಬೇಕು ನೋಡಿ. ನಾವು ಇಲ್ಲೆಲ್ಲ ಬಂದು ಗ್ಯಾದರ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಗಂಟೆಗೆ ವಾಪಸ್ ರಿಟರ್ನ್ ಹೋಗೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಬಿಕಾಸ್ ನಮ್ಮ ನೆಕ್ಸ್ಟ್ ಬಸ್ ಇದ್ದಿದ್ದು 4:30ಗೆ. ಸೊ 1/2 hour ಅಲ್ಲಿ ಹೊರಟಿಲ್ಲ ಅಂತಂದರೆ ಬಸ್ ಮಿಸ್ ಆಗುತ್ತೆ. ಆಮೇಲೆ ಎಲ್ಲ 1 hour ಡಿಲೇ ಆಗುತ್ತೆ.
ಬೈ ಚಾನ್ಸ್ ಆಗಿ ನಮ್ಮ ನೇಬರು ಬಂದಿದ್ರು ಅಲ್ಲೇ. ಸೊ ಏನು ಮಾಡಿದ್ವಿ ಅಂತಂದರೆ, ಅವರು ಬಂದಿದ ತಕ್ಷಣ ನಮಗೊಂದು ಫೋಟೋ ಕಳಿಸಿದ್ರು, ನೀವು ಇಲ್ಲೇ ಇದ್ದೀರಾ ಅಂತ. ಅವ್ರ ಜೊತೆ ನಾವು ಹೊರಟ್ವಿ ಕಾರಲ್ಲಿ. ಫೈನಲಿ ಜಾಸ್ತಿನೇ ಟೈಮ್ ಉಳಿದ್ಬಿಡ್ತು ನಮ್ದೆಲ್ಲ. ಹಾಗೆ ರಿಟರ್ನ್ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಸೇಮ್ ಡೇ ಆಗಿರೋ ಕಾರಣ ಏನು ಜಾಸ್ತಿ ಓಪನ್ ಇಲ್ಲ. ಸೊ ಮೇ ಬಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಇಲ್ಲೇನು ಸಿಗ್ತಾ ಇಲ್ಲ. ಇಟಾಲಿಯನ್ ತಿನ್ನೋದಾ ಅಥವಾ ಟರ್ಕಿಶ್ ಎಲ್ಲ, ಇಲ್ಲಾಂದ್ರೆ ಇಂಡಿಯನ್ ಫುಡ್ ಏನಾದ್ರು ತಿನ್ನೋದಾ ಅಥವಾ ಏನು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಯಾವ್ದು ಫಸ್ಟ್ ಸಿಗುತ್ತೆ ಅಲ್ಲೇ ಹೋಗೋಣ ಅಂತ. ಬಟ್ ಆಲ್ಮೋಸ್ಟ್ ಅರ್ಧ ದಾರಿ ಮುಗಿದ ಮೇಲೂ ಏನೂ ಕಾಣಿಸ್ತಾ ಇಲ್ಲ. ಸೊ ಮೇ ಬಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು. ಬಟ್ ಇಟ್ಸ್ ಓಕೆ. ಫೈನಲಿ ನಮ್ಮದು ಟ್ರಾವೆಲ್ ಟೈಮ್ ಕಮ್ಮಿ ಆಯಿತು. ಸೊ ಮನೆಗೆ ಬೇಗನೆ ರೀಚ್ ಆಗ್ಬೋದು. ತುಂಬಾನೇ ಬಿಸಿಲಿದೆ, ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಬಂದೆ ಅಂತ ಅನ್ಸ್ಬಿಡ್ತು ನಂಗೆ ಎಂಡ್ ಆಫ್ ದ ಡೇ. ನಾನು ಎಲ್ಲಿ ಹೊರಗಡೆ ಹೋದ್ರೂ ಎಂಡ್ ಆಫ್ ದ ಡೇ ನನಗೆ ಮನೆ ನೆನಪಾಗ್ಬಿಡುತ್ತೆ, ಬೇಗ ಹೋಗ್ಬೇಡ ಅಂತ. ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡೋಕ್ಕೆಲ್ಲ ಓಕೆ, ಬಟ್ ಫುಲ್ ಡೇ ಮಾಡೋಕ್ಕೆಲ್ಲ ಸುಸ್ತಾಗ್ಬಿಡುತ್ತೆ. ಇಲ್ಲಿ ಜರ್ಮನಿಲಿ ಮೇನ್ ಪ್ರಾಬ್ಲಮ್ ಆಯಿತು, ಎಲ್ಲ ಟ್ರಾವೆಲಿಂಗೇ ಪ್ರಾಬ್ಲಮ್ಮು. ಎಲ್ಲ ಕಡೆ ಎಲ್ಲ ಬಸ್ಸಸ್ ಹೋಗಲ್ಲ, ಎಲ್ಲ ಟ್ರೈನ್ಸ್ ಎಲ್ಲ ಏನೂ ಹೋಗಲ್ಲ, ತುಂಬ ವಾಕ್ ಇರುತ್ತೆ. ಸೊ 1 hour ಎಲ್ಲ ವಾಕ್ ಮಾಡಿಬಿಟ್ಟು ಫೈನಲ್ ರೀಚ್ ಆದ್ವಿ ಹೆಂಗೆಂಗೋ. ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ. ತುಂಬಾನೇ ಸುಸ್ತಾಗ್ಬಿಟ್ಟಿದೆ ನನಗಂತೂ. ಮತ್ತೆ ಶವರ್ ಮಾಡ್ಕೊಂಬಂದೆ. ಇವತ್ತಿನ ವ್ಲಾಗ್ ನಾನು ಎಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.